ಪಾಪು ಪಾಪು ಮಕ್ಕದ ಮೇಲೆ ನಡೀತೀನಿ. ನಾನು ಪಾಪು ಅಲ್ಲ, ಪಾಂಡುಪುರ್ ಪುಟ್ಮಲಿ ಅಂತ ಕರೀರಿ. ಸಾರಿ ಪಾಂಡುಪುರ್ ಪುಟ್ಮಲ್ಲಿ ಅವರೇ. ಯಾನ ಇವತ್ತು ಸಾನ ಖುಷಿಯಾಗಿದ್ದೀನಿ. ಏನ್ ವಿಷಯ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸ್ವೀಟ್ ತಿನ್ನಿ. ಮೊದ್ಲು ಏನು ಅಂತ ಹೇಳಿ, ಆಮೇಲೆ ಸ್ವೀಟ್ ತಿಂತೀನಿ. ಆಯ್ತು ಹೇಳ್ತೀನಿ. ಪುಟ್ಮಲ್ಲಿ ಅವರೇ, ಕೃಷ್ಣನ್ ತಾಯಿ ಯಾರು? ದೇವಕಿ. ಯಶೋದೆ ಮಗ ಯಾರು? ಕೃಷ್ಣ. ಕೃಷ್ಣನ್ ತಂದೆ ಯಾರು? ವಾಸುದೇವ. ಯಶೋದೆ ಗಂಡ ಯಾರು? ನಂದಕುಮಾರ. ನಂದಕುಮಾರನ್ ಮಗ ಯಾರು? ಕೃಷ್ಣ. ಕೃಷ್ಣನ್ಗೆ ಎಷ್ಟು ಜನ ಅಪ್ಪ ಅಮ್ಮಂದ್ರು? ಅಯ್ಯ, ಏನ್ ಪ್ರಶ್ನೆ ಅಂತ ಕೇಳಿರಿ ಚಂದನವ್ರೆ. ಕೃಷ್ಣನ್ಗೆ ದೇವಕಿ ವಾಸುದೇವ ನಿಜವಾದ ಅಪ್ಪವ್ವ, ಯಶೋಧ ನಂದಕುಮಾರ ಸಾಕು ಅಪ್ಪವ್ವ ಅನ್ನಿ. ಜಾಡ ಪುಟ್ಮಲ್ಲಿ ಅವರೇ, ಇಷ್ಟ ದಿನ ನಿಮ್ಮ ಮನೆಗೆ ಬರ್ತಿದ್ಲಲ್ಲ ಗೊಂಬೆ, ಅವಳನ್ನ ನಿಮ್ಮ ನಿಜವಾದ ಮಗಳು ಅನ್ಕೊಂಡ್ಬಿಟ್ಟಿದ್ದೆ. ಗಾಬರಿ ಆಗ್ಬಿಟ್ಟಿತ್ತು. ಆದ್ರೆ ಇವತ್ತು ಗೊತ್ತಾಯ್ತು ಅವರು ನಿಮ್ಮ ಮಗಳಲ್ಲ ಅಂತ. ಚಂದನವ್ರೆ, ನನ್ ಬಗ್ಗೆ ಎಷ್ಟೊಂದು ಕೆಟ್ಟಾಗಿ ಯೋಚನೆ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಪುಟ್ಮಲ್ಲಿ ಅವರೇ, ನಾನು ಬೇಕು ಬೇಕು ಅಂತ ತಿಳ್ಕೊಳ್ಳಿಲ್ಲ, ಅದೇ ಬಂದ್ಬಿಡ್ತು. ಅಳಿಯ ಅಲ್ಲ, ಮಗಳ ಗಂಡ ಅನ್ನೋ ತರ ಮಾತಾಡ್ಬೇಡಿ. ಪುಟ್ಮಲ್ಲಿ ಅವರೇ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಸುಮ್ಮನೆ ನೀವು ಬೇಜಾರು ಮಾಡ್ಕೊಳ್ಳದೆ ಸ್ವೀಟ್ ತಿನ್ನಿ. ಏನಪ್ಪ ಇದು? ಪುಟ್ಮಲ್ಲಿ ಅವ್ರು ಹೇಗೆ ವಾಮಿಟ್ ಮಾಡ್ಕೋತಿದ್ದಾರೆ? ಸ್ವೀಟ್ ತಿಂದ್ಮೇಲೆ ವಾಮಿಟ್ ಮಾಡ್ಕೊಂಡಿದ್ರೆ ಸ್ವೀಟ್ ಪ್ರಾಬ್ಲಮ್ ಅನ್ಬೋದಿತ್ತು. ಈಗ ಏನು ಅಂತ ತಿಳ್ಕೊಳ್ಳಪ್ಪ. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ ಏನಾಯ್ತು? ಚಂದನವ್ರೆ, ನಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಯಾಕೆ ನಾಚ್ಕೋತಿದ್ರೆ? ಏನಾಯ್ತು ಅಂತ ಹೇಳಿ. ಟೀ ಜಾಸ್ತಿ ಕುಡಿದ್ರಾ? ಚಂದನವ್ರೆ, ನಾನು ಟೀನೇ ಕುಡಿಯಲ್ಲ ಅನ್ನಿ. ಊಟ ಸರಿಯಾಗಿ ಡೈಜೆಸ್ಟ್ ಆಗಿಲ್ವಾ? ಅಯ್ಯ, ಹಂಗೇನು ಇಲ್ಲ, ಅವತ್ರ ಚೆನ್ನಾಗಿ ತಿಂದವ್ನಿ. ಮತ್ತ್ಯಾಕೆ ವಾಮಿಟ್ ಮಾಡ್ಕೋತಿದ್ದೀರಾ? ಇರಿ, ನಮ್ಮ ಅತ್ತೆಯವ್ರನ್ನ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ ಪುಟ್ಮಲ್ಲಿ ಅವರೇ. ಹಲೋ ಅತ್ತೆವ್ವ. ಯಾಕೂಸು, ಆ ದನ ಕಾಯೋನ್ ಏನಾದ್ರು ಬೋದ್ನಾ? ಇಲ್ಲ ಅತ್ತೆವ್ವ, ಅದು ಅದು ನಿಮ್ಗೊಂದು ಗುಡ್ ನ್ಯೂಸ್. ಅದು ಗುಡ್ ನ್ಯೂಸ್ ಅಲ್ಲ ಕಣ್ಕೂಸು, ಗುಡ್ ನ್ಯೂಸ್. ಹಿಡಿದ್ರೆ ಚಾಡ. ಅಚ್ಚವ್ವ, ಒತ್ತರೆಯಿಂದ 2-3 ಸಲ ವಾಂತಿ ಆಯ್ತು ಅನ್ನಿ. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಅಕ್ಕ, ಎಂತ ಗುಡ್ ನ್ಯೂಸ್ ಹೇಳ್ದೆ ಕಣ್ಕೂಸು. ಅಂತೂ ನಮ್ ದೊಡ್ಡ ಮಾವ ನಿನ್ ಹೊಟ್ಟೆಲ್ ಬರ್ತಾವನೆ ಅಂದಂಗಾಯ್ತು. ಅತ್ಯವ್ವ, ಈಗ ಏನ್ ಮಾಡನೆ? ನೀ ಏನು ಮಾಡ್ಬೇಡ, ಮೊದ್ಲು ಡಾಕ್ಟರ್ನ ಕರ್ಸಿ ಚೆಕಪ್ ಮಾಡ್ಸು. ನಾ ಹೇಳ್ದಂಗೆ ಆ ಮಗು ನಿಮ್ಮ ಅಟ್ಟಿಗೆ ಬರಕ್ ಶುರು ಮಾಡಿದ್ಮೇಲೆ ಅಂತೂ ಇಂತೂ ನೀ ಗರ್ಭಿಣಿ ಆಗ್ಬಿಟ್ಟೆ. ಹೋಗಿ ಅತ್ಯವ್ವ, ನಂಗೆ ನಾಚಿಕೆ ಆಯ್ತದೆ. ಆಹಾ, ಇಷ್ಟು ದಿನ ಇಲ್ದಿರೋ ನಾಚಿಕೆ ಈಗ ಆಯ್ತದ? ತಾಯಿ ಆಗೋ ಖುಷಿ ಏನು ಅಂತ ಈಗ ಗೊತ್ತಾಯ್ತಾ? ಇಂಥ ಟೈಮಲ್ಲಿ ನನಗೂ ಹಂಗೆ ಆಯ್ತಿತ್ತು. ಇನ್ಮ್ಯಾಕೆ ಅಟ್ಟಿಲ್ ನೀನು ಯಾವ ಕೆಲಸನೂ ಮಾಡಬೇಡ, ಎಲ್ಲ ಕೆಲಸನ ದನ ಕಾಯನ್ ಕೈಲೇ ಮಾಡಿಸು. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಫೋನ್ ಮಾಡಕ್ತೀನಿ. ಮಡ್ಗು. ಆಮ್ಯಾಕೆ ನಾನು ಹೇಳಿದ್ದನ್ನು ಮರಿಬೇಡ. ಬಿರ್ಬಿರ್ನೆ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿ ಆಮ್ಯಾಕೆ ನಂಗೆ ಫೋನ್ ಮಾಡು. ಆಯ್ತು ಅತ್ಯವ್ವ. ಆಯ್ತು ಕುಸು, ಮಡ್ಗು. ಅಂತೂ ಕೊಂಗೊಳ್ಳಿ ಮಲ್ಲಪ್ಪ ಕಂಡ್ಬಿಟ್ಟು ಕೂಸ್ ಕರಣಿಸ್ತಾನೆ. ಅಯ್ಯೋ ಅಣ್ಣು, ಈ ತಕೋ ಅಂತ ಮಾತಾಡ್ಕೋತಿದ್ವಿ. ಆ ಕಷ್ಟ ಹೇಗಿರುತ್ತೆ ಅಂತ ನೋಡಕ್ಕೆ ಇಷ್ಟೆಲ್ಲ ಮಾಡ್ದೆ. ಮತ್ತೆ ಈ ಹೊಟ್ಟೆ ಬರೀ ಬಟ್ಟೆ. ಜಾನಿ, ಇತ್ತೀಚೆಗೆ ನೀವು ತುಂಬಾ ಟೆನ್ಷನ್ ಮಾಡ್ಕೋತಿದ್ದೀರಾ, ಸ್ವಲ್ಪ ಕೂಲ್ ಆಗಿರಿ. ಹೌದು, ಯಾರೋ ಪ್ರೆಗ್ನೆಂಟ್ ಅಂದ್ರಲ್ಲ, ಯಾರು ಪ್ರೆಗ್ನೆಂಟು? ಈಗ ಆ ವಿಷಯಕ್ಕೆ ಬಿಡು. ಈಗ ನೀವೇನ್ ಹೇಳ್ತಿರೋ ಇಲ್ವೋ? ಡಾಕ್ಟ್ರು ಪುಟ್ಟಮಲ್ಲಿ ಅವರು ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಜಾನಿ, ಇಷ್ಟೊಂದು ಖುಷಿಯಾಗಿರೋ ವಿಷಯನ ಯಾಕೆ ಸಪ್ಪಗೆ ಹೇಳ್ತಿದ್ದೀರಾ? ಉಪ್ಪು ಖಾಲಿ ಆಗಿದೆ, ಅದಕ್ಕೆ. ಖಾಲಿ ಆಗಿರೋ ದುಪ್ಪಲ್ಲ, ನಿಮ್ ತಲೆಯಲ್ಲಿರೋ ಬುದ್ಧಿ. ನಾನು ಈಗಲೇ ಪುಟ್ಪಲ್ಲಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ದುಃಖ ಪಡೋ ವಿಷಯಕ್ಕೆ ಖುಷಿಯಿಂದ ವಿಶ್ ಮಾಡ್ತಾಳಂತೆ. ಹಲೋ ಪುಟ್ಮಲ್ಲಿ ಅವರೇ. ಯೋಳಿ ಮಧುರ ಅವ್ರೆ, ನೀವ್ ತಾಯಿ ಆಗ್ತಿರೋ ವಿಷಯ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್. ಟಾಂಕು. ಪುಟ್ಮಲ್ಲಿ ಅವರೇ, ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರೆ ಚಾಡ. ಜಾಡಿರೋದ್ ಹಾಗಿರ್ಲಿ, ಇಂಥ ಖುಷಿಯಾಗಿರೋ ವಿಷಯಕ್ಕೆ ಬರೀ ಥ್ಯಾಂಕ್ ಯು ಹೇಳ್ತೀರಾ ಅಥವಾ ಪಾರ್ಟಿನೂ ಕೊಡಿಸ್ತೀರಾ? ಪಾರ್ಟಿ ತಾನೆ, ನಮ್ಮ ಬಾಬಣ್ಣ ಬಂದ್ಮೇಲೆ ಅವ್ರಿಗೂ ಯೋಳಿ ಕೊಡಿಸ್ತೀನಿ. ಅಂದ್ರೆ ನೀವೇನು ಈ ವಿಷಯನ ಗೌಡ್ರಿಗೆ ಹೇಳಿಲ್ವಾ? ಇಲ್ಲ ಮಧುರ ಅವ್ರೆ, ಅವ್ರಿಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ಗಂಡನ ಹತ್ರ ಈ ವಿಷಯ ಹೇಳಕ್ಕೆ ಯಾಕೆ ನಾಚ್ಕೋತೀರಾ? ಹೇಗ್ ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದು ಅದೇನು ಅಂತ ಹೇಳಿ. ಪುಟ್ಮಲ್ಲಿ ಅವರೇ, ಗೌಡ್ರು ಮನೆಗೆ ಬರ್ತಿದ್ದ ಹಾಗೆ ಸೈಡ್ಗೆ ಹೋಗಿ ಇಷ್ಟು ಮಾಡಿ. ಆಯ್ತು ಮಧುರ ಅವ್ರೆ. ಆ
ಗೌಡ್ರು ಯಾರು ಮಾಡೋಕ್ಕಾಗ್ದಿರೋ ಘನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಹೇಳೋಕ್ಕೆ ಅವ್ರು ಪ್ಲಾನ್ ಬೇರೆ ಮಾಡ್ತಾರೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಬುದ್ಧಿನೇ ಇಲ್ಲ ಅಂತ. ಪುಟ್ಮಲ್ಲಿ ಅವ್ರೆ, ನಾ ಹೇಳ್ದಾಗ ಮಾಡಿ, ಆಗ ಗೌಡ್ರಿಗೆ ಫುಲ್ ಸರ್ಪ್ರೈಸ್ ಆಗುತ್ತೆ. ಸರಿ ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಈಗ ಫೋನ್ ಮಡುಕ್ತೀನಿ. ಓಕೆ ಪುಟ್ಮಲ್ಲಿ ಅವ್ರೆ, ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಏನಂತ ವಿಷಯ ಹೇಳ್ಕೊಟ್ಟೆ? ಅದೆಲ್ಲ ಹೆಣ್ಮಕ್ಳು ವಿಷಯ, ನಿಮಗೆ ಅರ್ಥ ಆಗಲ್ಲ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನೋಡ್ಕೊಳಕ್ಕೆ ಅಂತ ಇದ್ದ ಪುಟ್ಟಮಲ್ಲಿ ಅವ್ರಿಗೆ ಆಗಬಾರ್ದು ಆಗೋಗಿ ನನ್ನ ಹೃದಯದಲ್ಲಿ ಪಾಪಸ್ ಕಳ್ಳಿ ಬೆಳ್ಕೊಂಬಿಟ್ಟಿದೆ. ಇಂಥ ಟೈಮಲ್ಲಿ ಏನು ಕೆಲಸ ಮಾಡಲಿ ಮಮ್ಮಿ? ಈ ವಿಷಯ ನಮ್ಮ ಬಾಬಣ್ಣಂಗೆ ಹೆಂಗೆ ಹೇಳನೆ? ಬಂಧನ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಅವ್ರು ಹೇಳ್ತಾರಲ್ಲ, ಹಂಗೆ ನಾನು ಹೇಳ್ತೀನಿ. ನಮ್ಮ ಬಾಬಣ್ಣ ಬಂದಲ್ಲಿ ನಿಂತ್ಕೋತಾರೆ, ನಾನು ಈಚರಿಂದ ಬರ್ತೀನಿ. ಬಾಬಣ್ಣ ಬಾಬಣ್ಣ, ನಾನು ಅವ್ವ ಆಯ್ತಾವ್ನಿ. ಇದು ಚೆನ್ನಾಗಿಲ್ಲ, ಈಚರಿಂದ ಬಂದು ಹೇಳ್ತೀನಿ. ಬಾಬಣ್ಣ ಬಾಬಣ್ಣ, ನೀವು ಅಪ್ಪ ಆಯ್ತಾ ಇದ್ದೀರಿ. ದಪ್ಪ ಥರ ಅದೇ, ಹಿಂಗೆ ಹೇಳೋದು? ಹಾ, ಕಂಬದ ಇಂಚರಿಂದ ಬಂದು ಹೇಳ್ತೀನಿ. ಬಾಬಣ್ಣ ಬಾಬಣ್ಣ, ಅದು ಅದು ನಾನು ನೀವು ಅಪ್ಪ ಅಮ್ಮ ಆಯ್ತಾವೆ. ಇದು ಡಬ್ಬ ಥರ ಅದೇ. ನಮ್ಮ ಬಾಬಣ್ಣ ಬಂದು ಇಲ್ಲಿ ಕೂತ್ಕೋತಾರೆ, ಆಗ ನಾನು ಇಂಚರಿಂದ ಬರ್ತೀನಿ. ಆಮೇಲೆ ಪುಟ್ಮಲಿ, ಕಣ್ಣ ಮುಚ್ಚಾಲೆ ಆಟ ಯಾಕೆ ಆಡ್ತಾ ಇದೆಯಾ? ಅದೇನು ವಿಷಯ ಅಂತ ಹೇಳು. ಬಾಬಣ್ಣ ಬಾಬಣ್ಣ, ನಾನು ಒಂದು ವಿಷಯ ಹೇಳ್ಬೇಕು. ಅದೇನು ಅಂತ ಬೇರೆ ಹೇಳು, ನಾನು ಅಂಗಡಿಗೆ ಹೋಗ್ಬೇಕು. ಬಾಬಣ್ಣ, ಅದು ಅದು ಹೋಗಿ ಬಾಬಣ್ಣ, ಹೇಳಕ್ ನಂಗೆ ನಾಚಿಕೆ ಆಯ್ತದ. ಹಂಗಾರೆ ಹೇಳ್ಬೇಡ ಬಿಡು. ಬಾಬಣ್ಣ, ನಾನು ಹೇಳಲೇಬೇಕು. ಅದು ನೀವು ಅಪ್ಪ ಆಯ್ತಾ ಇದ್ದೀರಿ. ಆಮೇಲೆ ಪುಟ್ಮಲ್ಲಿ ದಿಟ ಹೇಳ್ತಾ ಇದೀಯಾ? ಅಯ್ಯೋ, ಬಾಲೆ 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 ಬಾಲೆ. ಇದು ಚೆನ್ನಾಗಿಲ್ಲ, ಇನ್ನೇಂಗೆ ಹೇಳೋದು? ಮಧುರವ್ರು ಹೇಳ್ಕೊಟ್ಟಂಗೆ ಹೇಳ್ತೀನಿ. ನಮ್ಮ ಬಾಬಣ್ಣ ಬಂದ್ರು. ಅಯ್ಯೋ, ಒಂದು ಗ್ಲಾಸ್ ನೀರು ತಕೊಂಬೊಮ್ಮೆ. ಕುಡಿಯಕ್ಕೆ ನೀರು ಕೇಳಿದ್ರಿ ಯಾಕಮ್ಮೆ? ಗಂಡು ಹೆಣ್ಣು ನೋಡಕ್ ಬಂದಾಗ ಹೆಣ್ಣು ನಾಚ್ಕತಾ ಇದೆ. ಬಾಬಣ್ಣ, ಅದು ಅದು ನಾನು ನಿಮ್ಮ ತಮ್ಮ ಯಾನೋ ಹೇಳ್ಬೇಕು. ಹುಡುಗ ಸಿಕ್ಕಿ ಅವಳು ಬೇಡ ಅನ್ನ, ಅದಕ್ಕೆ ಯಾಕೆ ನಾಚ್ಕೊಂಡು ನೆಲಕ್ಕೆ ತೂತ್ ಮಾಡಿಯೇ? ಬಾಬಣ್ಣ, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅನ್ಕೊಂಡಿವ್ನಿ. ಅದು ಗುಡ್ ನ್ಯೂಸ್ ಅಲ್ಲ ಕಮ್ಮಿ, ಗುಡ್ ನ್ಯೂಸ್ ಹೇಳಿದ್ರೆ ಚಾಡ. ಅದನ್ನೇ ಹೇಳ್ಬೇಕು ಅನ್ಕೊಂಡಿವ್ನಿ. ಅದು ನೀವು ಕೋಪ ಮಾಡ್ಕೋಬಾರ್ದು. ಆಯ್ತು ಕಮ್ಮಿ, ಕೋಪ ಮಾಡ್ಕೊಳ್ಳಲ್ಲ, ಹೇಳು. ಹಂಗಾರೆ ಕೂತ್ಕೊಳ್ಳಿ, ಹೇಳ್ತೀನಿ. ಅದಕ್ಕೆ ಕಮಲ, ಇವತ್ತು ನನ್ನ ನೆಂಟರು ಪ್ರೆಗ್ನೆಂಟ್ ಆಯ್ತಾವಳೆ. ನಿನ್ನ ಕಾಲು ಗುಣದಿಂದ ಅವ ಪ್ರೆಗ್ನೆಂಟ್ ಆಗ್ಬಿಟ್ಟಾಳೆ. ನಮ್ಮ ಅವ್ಗ ಮೊಮ್ಮಗನ ಮೇಲೆ ಏಪಾಟಿ ಪ್ರೀತಿ ಅದ ನೋಡು. ಬರೀ ಪ್ರೀತಿ ಅಷ್ಟೇ ಅಲ್ಲ, ಪ್ರಾಣನೇ ಇಟ್ಕೊಂಡಿವ್ನಿ. ಪುಟ್ಮಲ್ಲಿ ಅವ್ರೆ, ಬನ್ನಿ ಬನ್ನಿ ಚಂದನವ್ರೆ. ಬಂದಾಗಿದೆ, ತಗೊಳ್ಳಿ. ಪುಟ್ಮಲ್ಲಿ ಅವ್ರಿಗೆ ಏನು ಇಷ್ಟ ಇಲ್ಲ ಅಂತ ಗೌಡ್ರಿಗಿಂತ ಹೆಚ್ಚು ನನಗೆ ಗೊತ್ತು. ಪುಟ್ಟಮಲ್ಲಿ ಅವ್ರು ಪ್ರೆಗ್ನೆಂಟ್ ಅಂತೆ ಕಂಡ್ರೆ ನನಗ್ಯಾಕೆ ಅಂಕಲ್ ಅಂದರಿ? ನೀವು ಅಪ್ಪ ಆಗ್ತಿದ್ರಲ್ಲ ಅದಕ್ಕೆ. ಆದರೆ ಅಮ್ಮ ನೀವಲ್ವಲ್ಲ.